ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಹಾಕಿದ್ನಲ್ಲ ವಿಡಿಯೋ, ಅದೇ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಅಂದರೆ ನಿನ್ನೆ ಹಾಕಿರೋದು ಧರ್ಮಸ್ಥಳಕ್ಕೆ ರೀಚ್ ಆಗಿ ನೆಕ್ಸ್ಟ್ ನಾವು ನೇತ್ರಾವತಿ ನದಿಲಿ ಸ್ನಾನ ಮಾಡ್ತಾಯಿದ್ವಿ, ಅಲ್ಲಿಗೆ ನಿಲ್ಲಿಸಿದ್ದೆ. ಸೊ ಅಲ್ಲಿಂದ ಈಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಮತ್ತು ದೇವಸ್ಥಾನ ದರ್ಶನ ಮಾಡ್ಕೊಂಡಿಲ್ವೋ, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಅಂದರೆ ಮುರುಡೇಶ್ವರಿ ದೇವಸ್ಥಾನದಲ್ಲಿದ್ದಾಗ, ಬೀಚಲ್ಲಿದ್ದಾಗ ನನಗೊಂದು ಕಾಲ್ ಬಂದಿತ್ತು, ಇಂಪಾರ್ಟೆಂಟ್ ಕಾಲು ಊರ ಕಡೆಯಿಂದ ಅಂತ ಹೇಳಿಬಿಟ್ಟು. ಸೊ ಅದನ್ನು ಹೇಳ್ತಿದ್ದ ವಿಡಿಯೋದಲ್ಲಿ ಅಂತ ಹೇಳಿದ್ದೆ, ಆಗಿರಲಿಲ್ಲ ಹೇಳೋಕ್ಕೆ. ಇವತ್ತು ಖಂಡಿತ ಹೇಳ್ತೀನಿ, ಕೊನೆವರೆಗೂ ನೋಡಿ. ಇವತ್ತು ನಾನು ಧರ್ಮಸ್ಥಳ ದರ್ಶನ ಮಾಡಲಿಲ್ಲ, ಆಯಿತಾ? ಸೊ ಯಾಕೆ, ಏನು ಇಷ್ಟೊಂದೆಲ್ಲ ರೆಡಿಯಾಗಿ ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಯಾಕೆ ಮಾಡಲಿಲ್ಲ ಅಂಥೇಳಿ ಕೊನೆವರೆಗೂ ನೋಡಿ ಹೇಳ್ತೀನಿ, ಆಯಿತಾ? ಸೊ ಇನ್ನೇನು ಇವಾಗ ನಾವು ಫ್ರೆಶ್ ಅಪ್ ಆದ್ವಿ. ನಾನು ಈ ರೀತಿ ರೆಡಿಯಾಗಿದ್ದೆ. ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದರೂ ಕೂಡ ಒಳಗಡೆ ಇಷ್ಟೊಂದು ನಗ್ತಾ ಇದ್ದೀನಿ ಅಂದರೂ ಒಳಗಡೆ ಒಂದು ನೋವಿದೆ ನನಗೆ. ಅದೇನು ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ತುಳಸಿ ಕೂಡ ಈ ಸೀರೆನ ಹಾಕ್ಕೊಂಡು ರೆಡಿಯಾಗಿದ್ಲು. ಈ ಸೀರೆ ಮೊನ್ನೆ ನಾನೇ ಹೊಲ್ಕೊಟ್ಟಿದ್ದು ಬ್ಲೌಸು. ಸೊ ಅದೆಲ್ಲ ಆದಮೇಲೆ ಇನ್ನು ನಮ್ಮ ಕಾರ್ ತೊಗೊಂಡು ಈಗ ದೇವಸ್ಥಾನ ಕಡೆ ಬರ್ತಾಯಿದ್ವಿ. ಅಂದರೆ ನೇತ್ರಾವತಿ ನದಿಯಿಂದ. ಇನ್ನು ಅರ್ಚನಾ, ನಾನು, ತುಳಸಿ ಈ ರೀತಿ ಮುಂದೆ 3 ಜನ ಕೂತ್ಕೋತೀವಿ ಮಧ್ಯದಲ್ಲಿ. ಹಿಂದೆ ತುಳಸಿಯವ್ರ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇರ್ತಾರೆ, ಅವ್ರ ಮಗನೂ ನಾದಿನಿ ಮಗ ಇಬ್ಬರು ಕೂತ್ಕೋತಾರೆ. ಹಿಂದೆ ಇಬ್ಬರು ಕೂತ್ಕೊಂಡಿದ್ದಾರೆ, ಬ್ಯಾಗ್ಗಳೆಲ್ಲ ಹಾಕ್ಕೊಂಡಿದ್ದು. 7 ಸೀಟಿನ ಕಾರು. ಹಿಂದೆ ಆಲ್ರೆಡಿ ಹೇಳಿದ್ದೀನಿ, ಕಾರ್ ತೊಗೊಂಡು ನಾವು ಆಲ್ರೆಡಿ ಈಗ ಒಂದು 5 ದಿನ ಆಯಿತು ಟ್ರಿಪ್ಪಿಗೆ ಬಂದಿದ್ವಿ ಅಂತ ಹೇಳಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸಸ್ ಎಲ್ಲ. ಅಲ್ಲಿಂದ ಬರಬೇಕಾದಾಗ ಈ ರೀತಿ ಕಾಣಿಸುತ್ತೊಂದು ನೇಚರ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಅಲ್ಲಿಗೆ ಬಂದ ತಕ್ಷಣ ಈಗ ಸ್ಲಿಪ್ಪರ್ ಏನು ಹಾಕ್ಕೊಂಡು ಹೋಗೋದು ಬೇಡ, ಸ್ಲಿಪ್ಪರ್ನ ಹಾಕ್ಕೊಂಡು ಹೋಗಿ ಸುಮ್ಮನೆ ದೇವಸ್ಥಾನ ಮುಂದೆ ಬಿಡಬೇಕು. ಇಲ್ಲಾಂತಂದರೆ ಅಲ್ಲಿ ಸ್ಲಿಪ್ಪರ್ ಕೌಂಟ್ರ್ ಇರುತ್ತೆ, ಅಲ್ಲಿ ಹಾಕಬೇಕು. ನಾವು ಕೈಯಲ್ಲಿ ಮುಟ್ಕೊಂಡು ಈ ರೀತಿ ಎತ್ತಿಡಬೇಕು. ಮತ್ತೆ ಬರಬೇಕಾದ್ರೆ ಕೈಯಲ್ಲಿ ಇಟ್ಕೊಂಡು ನಾವು ಹಾಕ್ಕೊಬರ್ಬೇಕು. ನನಗೆ ಅದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಕಾರಲ್ಲೇ ಬಿಟ್ಟಿದ್ದು. ಈಗ ನೋಡಿದ್ರಲ್ಲ ಟ್ಯಾಚು ಥರ, ಅದೇ ಧರ್ಮಸ್ಥಳದೆಲ್ಲ ನೋಡಿರ್ತೀರ. ಸೊ ಇನ್ನು ಅಲ್ಲಿಂದ ಈಗ ನಾವು ಫಸ್ಟು ಟಿಫನ್ಗೆ ಹೋಗಬೇಕು. ಯಾಕೆ ಅಂತಂದರೆ ನಾವು ರಾತ್ರಿ ಊಟ ಮಾಡಿಲ್ಲ. ನಾವು ಬಂದಿದ್ದು 11 ಗಂಟೆ ಆಯಿತು ಮುರುಡೇಶ್ವರಿಯಿಂದ. ಅಲ್ಲಿ 4 ಗಂಟೆಗೇನೋ ಊಟ ತಿಂದಿದ್ವಿ ಮುರುಡೇಶ್ವರಿ ಬೀಚ್ ಹತ್ರ. ಹಾಗಾಗಿ ಫಸ್ಟು ನಾವು ಟಿಫನ್ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ಅಪ್ಪಣ್ಣ ದೇವಸ್ಥಾನನ ಫಸ್ಟು ದರ್ಶನ ಮಾಡ್ಕೋಬೇಕಂತೆ. ಸೊ ಹಾಗಾಗಿ ಇಲ್ಲೇ ಇರೋದು, ಅದನ್ನು ಫಸ್ಟ್ ನಾವು ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಮೇಲಕ್ಕೇನು ಹೋಗಲಿಲ್ಲ, ಅಲ್ಲೇ ಸುಮ್ಮನೆ ಕೈ ಮುಕ್ಕೊಂಡು ಈಗ ಟಿಫನ್ಗೆ ಹೋಗ್ತಾಯಿದ್ವಿ ಒಂದು ಹೋಟೆಲ್ಗೆ. ಇನ್ನು ಧರ್ಮಸ್ಥಳದ ಕಡೆ ಎಲ್ಲ ಕೊಬ್ಬರಿ ಎಣ್ಣೆ ಹಾಕಿ ಟಿಫನ್ ರೆಡಿ ಮಾಡೋದು, ಏನೇ ಆಗಲಿ ಅಲ್ಲಿ ರೆಡಿ ಮಾಡೋದಾಗಿರುತ್ತೆ. ಇಲ್ಲೊಂದು ಹೋಟೆಲ್ಗೆ ಬಂದ್ವಿ. ರಾತ್ರಿ ಬೇರೆ ನಾವು ಊಟ ಮಾಡಿರಲಿಲ್ಲ, ಯಾಕೆಂದರೆ 11 ಗಂಟೆ ಆಯಿತು. ಬೀಚಿಂದ ಬಂದು ನಾವು ಅಲ್ಲಿ ಇನ್ನು ಹೋಟೆಲ್ಗಳೆಲ್ಲ ಕ್ಲೋಸ್ ಇರ್ತವೆ ಅಂತೇಳಿ ಸುಸ್ತಾಗಿದ್ದೋ ಇನ್ನೊಂದು ಮತ್ತೊಂದು ಏನು ಅಂಥೇಳಿ ಊಟ ಮಾಡೋಕ್ಕಾಗಲಿಲ್ಲ, ಮಲ್ಕೊಬಿಟ್ಟಿದ್ವಲ್ಲ. ಸೊ ಹಾಗಾಗಿ ಇವಾಗ ಟಿಫನ್ ಮಾಡೋಣ ಅಂಥೇಳಿ ನಾವು ಪೂರಿ ಆರ್ಡರ್ ಮಾಡಿದ್ವಿ. ಮತ್ತು ಒಂದು 3 ರೈಸ್ಗಳು ತೊಗೊಂಡಿದ್ವಿ. ಅಂದರೆ ಒಂದು 3 ರೈಸ್ ಎಲ್ಲರೂ ಒಂದಿಷ್ಟು ಹಾಕ್ಕೊಂಡು ತಿನ್ನೋಣ, ಪ್ಲೇಟ್ ಪೂರಿ ತಿನ್ನೋಣ ಅಂತ. ಇನ್ನು ತುಳಸಿ ಮಗ ಸೆಟ್ ದೋಸೆ ತೊಗೊಂಡಿದ್ದ. ತುಳಸಿ ಕೂಡ ಮಸಾಲೆ ದೋಸೆ ಏನೋ ತೊಗೊಂಡಿದ್ಲು ಅವಳು ಕೂಡ ಅಂತ ಅನ್ಸುತ್ತೆ, ನನಗೆ ಅಷ್ಟು ನೆನಪಿಲ್ಲ. ನೋಡಿ ಪೂರಿ ಎಷ್ಟು ಚೆನ್ನಾಗಿದೆ, ನಿಜವಾಗೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಟಿಫನ್ನು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ ಸಾಗು ಚಟ್ನಿ ಎಲ್ಲ ಸೂಪರಾಗಿತ್ತು. ರೈಸ್ ಕೂಡ ಹಾಗೇ ಇತ್ತು. ಪಲಾವ್ ತೊಗೊಂಡಿದ್ವಿ, ಹಾಗಾಗಿ ತುಂಬ ಚೆನ್ನಾಗಿತ್ತು. ಇನ್ನೀಗ ಅಲ್ಲಿಂದ ನಾವು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಎಷ್ಟು ರಶ್ಶು ಅಂತಂದರೆ ಅಮ್ಮ, ನನಗಂತೂ ಸಿಕ್ಕಾಬಟ್ಟೆ ಯಾವಾಗಾಗುತ್ತಪ್ಪ ದರ್ಶನ ಈ ಜನ ನೋಡಿ ಅಂತ ಅನ್ನಿಸ್ಬಿಡ್ತು. ಅಂದರೆ ನಾವು ಯಾವಾಗ ಹೋದ್ರೂ ಕೂಡ ಈ ರೀತಿ ಜನ ನೋಡಿದ್ರೆ ನಮ್ಮ ಮನೆಯಲ್ಲಿ ಒಂದೇ ಸರಿ ಹಿಂದಕ್ಕೆ ಬಂದುಬಿಡ್ತಾರೆ ಬೇಕಾದರೆ, ಅಯ್ಯಪ್ಪ ನಾನು ಹೋಗಲ್ಲ ಈ ಜನದಲ್ಲಿ ಅಂತ ಹೇಳ್ಬಿಟ್ಟು. ಇವತ್ತು ಹೆಂಗಾಯಿತು ಅಂತಂದರೆ ಇನ್ನು ನಾನು ಎಲ್ಲರ ಜೊತೆಗೂ ಹೋಗಿದ್ದೀನಿ. ಹಾಗಾಗಿ ಇವಾಗ ಅವರೆಲ್ಲರೂ ಕೂಡ ಹೋದಂಗೆ ನಾನು ಕೂಡ ಹೋಗಬೇಕಲ್ವ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇನ್ನು ಅವರು ಎಲ್ಲರೂ 7 ಜನ ಇದ್ದಿದ್ದು, ನನ್ನ ಬಿಟ್ಟು ಮಕ್ಕಳೆಲ್ಲ ಲೆಕ್ಕ ಹಾಕ್ಕೊಂಡು 200 ರೂಪಾಯಿ ಟೋಕನ್ ಇತ್ತು. ಅಂದರೆ ಬೇಗ ಬಿಡ್ತಾರೆ ಒಳಗಡೆ ದರ್ಶನಕ್ಕೆ ಅಂತ. 200 ರೂಪಾಯಿ ಟೋಕನ್ಗೆ ಹೋಗೋಣ ಅಂದರೆ ಅಮೌಂಟ್ ಎಲ್ಲ ಜಾಸ್ತಿ ಆಗುತ್ತೆ, ಸುಮ್ಮನೆ ಯಾಕೆ ರಿಸ್ಕು, ನಾರ್ಮಲ್ ದರ್ಶನಕ್ಕೆ ಹೋಗೋಣ ಅಂಥೇಳಿ ಸರ್ವದರ್ಶನ ನಿಂತಿದ್ದೀವಿ. ನೋಡಿ ಎಷ್ಟೊಂದು ಕ್ಯೂ ಸಿಕ್ಕಾಬಟ್ಟೆ ಜನ ಇತ್ತು ಬಿಡಿ, ಹೇಳೋಕ್ಕಾಗಲ್ಲ ಅದನ್ನು. 9 ಗಂಟೆ ನಿಂತ್ಕೊಂಡ್ವಿ ನಾವು, 3 ಗಂಟೆ ಆಗುತ್ತೆ ದರ್ಶನ ಹಾಕಿ ಅಂತ ಹೇಳಿದರು. ಮತ್ತು ತುಳಸಿಯವ್ರ ಹಸ್ಬೆಂಡ್ ಇದ್ಕೊಂಡು ನೀನು ತುಳಸಿ ಇಬ್ಬರು ಕೂಡ ಹೋಗಿ 200 ರೂಪಾಯಿ ದರ್ಶನಕ್ಕೆ ಮುಗಿಸ್ಕೊಂಡು ಹೊರ್ಗಡೆ ಹೋಗಿರಿ, ನಾವು ಬರ್ತೀವಿ ಅಂತ ಕೂಡ ಹೇಳಿದರು. ನಮ್ಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ನೀವು ಪಾಪ ಇಷ್ಟೊಂದು ಕಷ್ಟಪಟ್ಕೊಂಡು ಈ ರೀತಿ ಬರಬೇಕು, ನಾವು ಇಬ್ಬರು ಹೋಗೋದು ಏನು ಚೆನ್ನಾಗಿರುತ್ತೆ ಅಂತ. ಅವ್ರ ಪಾಪ ನಾನು ಬೇಜಾರು ಮಾಡ್ಕೊತೀನಿ ಅಂತನೋ ಏನೋ ಗೊತ್ತಿಲ್ಲ, ಆ ರೀತಿ ಹೇಳಿದರು. ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ.
ಇಲ್ಲ ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತೇಳಿ ತುಳಸಿ ನಾನು ಮುಂದಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬಂದು ಸರ್ವದರ್ಶನಮ್ಗೆ ನಿಂತಿದ್ದೀವಿ. ನನಗೆ ದರ್ಶನ ಮಾಡೋಕ್ಕೆ ಅಂದರೆ ತುಂಬ ಇಷ್ಟ. ಆದರೆ ಏನು ಗೊತ್ತಾ, ಬೇಗ ಆಗಬೇಕು ದರ್ಶನ. ಈ ರೀತಿ ನಿಂತ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗಕ್ಕೆ ನನಗೆ ಅಷ್ಟೊಂದು ಇಷ್ಟ ಇರಲ್ಲ. ಸೊ ಹಾಗಾಗಿ ಎಲ್ಲೋದ್ರೂ ದರ್ಶನಕ್ಕೆ ಫಸ್ಟು ಸರ್ವದರ್ಶನ ಬಿಟ್ಟು ನಾನು ಏನಾದರೂ ಅಮೌಂಟಿಂದು ಇರುತ್ತಲ್ವ ಅಲ್ಲೇ ನಾನು ಜಾಸ್ತಿ ಬೇಗ ಆಗುತ್ತಲ್ಲ ಅಂತೇಳ್ಬಿಟ್ಟು ಹೋಗಿ ನಿಂತ್ಬಿಡ್ತೀನಿ ಹಂಗೆ. ಸೊ ಇಲ್ಲಿ ಕಾಯಿಗಳೆಲ್ಲ ಕೊಡ್ತಾರೆ. ಫಸ್ಟ್ಗೆ ಕಾಯಿ ತೊಗೊಂಡು ಹೋಗ್ಬೋದು ದೇವ್ರಿಗೆ. ನಾವು ಈ ರೀತಿ ಲೈನಿಗೆ ನಿಂತಿದ್ದೀವಿ. ಎಲ್ಲ ಸಿಕ್ಕಾಪಟ್ಟೆ ರಶ್ ಬಿಡಿ. ಆ ರಶ್ ನೋಡಿದ್ರೇ ಭಯ ಆಗ್ತಿತ್ತು. ಇಲ್ಲೊಂದು ಕಡೆ ಕೇಸರಿ ಬಾತು ಉಪ್ಪಿಟ್ಟು ಕೊಡ್ತಾಯಿದ್ರು, ಅದನ್ನು ತಿಂದ್ಕೊಂಡು ಮುಂದಕ್ಕೆ ಹೋಗಬೇಕು. ಇಲ್ಲಿಗೆ ಬರೋಷ್ಟೊತ್ತಿಗೆ ನಾವು 9 ಗಂಟೆಯಿಂದ 12 ಗಂಟೆ ಆಗಿತ್ತು ಅನಿಸುತ್ತೆ. 12-12:15 ಆಗಿತ್ತು. ಇಲ್ಲಿ ಟಿಫನ್ ಮಾಡಿಕೊಂಡು ಮತ್ತೆ ಇವಾಗ ನಾವು ಮುಂದಕ್ಕೆ ಹೋಗಬೇಕು. ಅದು ಎಲ್ಲಿ ಬಿಡ್ತಾರೆ ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಇನ್ನೇನು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕೊಡ್ತಾಯಿದ್ರು ಇನ್ನೂ. ತುಳಸಿ ಹೇಳಿದ್ಲು ಇಲ್ಲಿ ಉಪ್ಪಿಟ್ಟು ಕೊಡ್ತಾರೆ ಸುನಿ, ತುಂಬ ಚೆನ್ನಾಗಿರುತ್ತೆ, ಕೇಸರಿ ಬಾತ್ ಕೂಡ ಕೊಡ್ತಾರೆ ಅಂತ ಹೇಳಿದ್ಲು. ನಾನು ಯಾವತ್ತೂ ತಿಂದಿರಲಿಲ್ಲ, ಅವಳು ತಿಂದಿದ್ಲಂತೆ ಹೇಳಿದ್ಲು ನನಗೆ. ಸೊ ಸರಿ ಆಯಿತು, ತಿನ್ಕೊಂಡು ಹೋಗೋಣ ಬಿಡು ಅಂತೇಳಿ ಬೆಳಗ್ಗೆ ಟಿಫನ್ ಕೂಡ ಹೊಟ್ಟೆ ತುಂಬನೇ ತಿಂದೋಗಿದ್ವಿ. 12:30 ಆಗಿತ್ತಲ್ವಾ, ಸ್ವಲ್ಪ ತಿಂದ್ಕೊಂಡು ಹೋಗೋಣ, ಮತ್ತೆ ದರ್ಶನ ಆಗೋದು ಯಾವಾಗೋ ಏನು ಅಂತೇಳಿ ಇನ್ನು ಅಲ್ಲಿ ಟಿಫನ್ನ ಇಸ್ಕೊಳ್ತಾ ಇದ್ದೀವಿ. ಸ್ಪೂನ್ ಖಾಲಿಯಾಗಿತ್ತು ಅಂತ ಅನಿಸುತ್ತೆ ಅಲ್ಲಿ, ಹಾಗಾಗಿ ಸುಮ್ಮನೆ ಅಲ್ಲೇ ನಿಂತ್ಕೊಂಡಿದ್ವಿ ನಾವು ಸ್ಪೂನ್ ತರೋವರೆಗೂ. ಇನ್ನು ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಕೇಸರಿ ಬಾತು ಸ್ವಲ್ಪ ಉಪ್ಪಿಟ್ಟನ್ನ ಹಾಕ್ಕೊಡ್ತಾಯಿದ್ರು ಅಷ್ಟೇ ಎಲ್ಲರಿಗೂ ಕೂಡ. ಸೊ ಇಸ್ಕೊಂಡು ತಿನ್ಕೊಂಡು ಹೋಗೋಣ, ಪ್ರಸಾದ ದೇವ್ರದಲ್ವಾ. ಸೊ ಹಾಗಾಗಿ ತಿನ್ಕೊಂಡು ಹೋಗೋಣ ಅಂಥೇಳಿ ಫೈನಲಿ ಈಗ ತಟ್ಟೆ ಒಳಗಡೆ ಹಾಕ್ತಾಯಿದ್ದಾರೆ ನೋಡಿ. ಏನೇ ಆದರೂ ಕೂಡ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಅಲ್ವಾ ಎಲ್ಲ ತಿಂಡಿಗಳು ಮಾಡೋದು. ಕೊಬ್ಬರಿ ಎಣ್ಣೆ ಹಾಕಿನೇ ಕೇಸರಿ ಬಾತ್ ಕೂಡ ಮಾಡಿರ್ತಾರೆ ಅಂತ ಅಂದ್ಕೊಂಡೆ ನಾನು. ಆದರೆ ಕೇಸರಿ ಬಾತ್ ಏನೋ ಸ್ವಲ್ಪ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ತುಳಸಿ ಮಗ ಇಲ್ಲಿ ನಾನು ಟಾಯ್ಲೆಟ್ಗೆ ಹೋಗಬೇಕು, ಬಾತ್ರೂಮ್ಗೆ ಹೋಗಬೇಕು ಅಂತ ಇದ್ದ. ಅದು ಮುಂದೆ ಇತ್ತು ಇನ್ನೂ ಬಾತ್ರೂಮು. ಸೊ ಆದರೂ ಕೂಡ ಅಲ್ಲಿ ಜಾಗ ಇತ್ತು, ಸ್ವಲ್ಪ ಹೋಗ್ಬಿಟ್ಟು ಬಂದ. ಅವನದಂತೂ ಸಿಕ್ಕಾಪಟ್ಟೆ ಕಾಮಿಡಿ. ನಾನು ಸಖತ್ತು ನಗಿಸ್ತಾ ಇರ್ತಿದ್ದೆ ಅವನು ಏನೇನೋ ಮಾತಾಡ್ತಾ ಇರ್ತಾನೆ, ಸ್ವಲ್ಪ ಸಖತ್ತಾಗಿ ನಗು ಬರುತ್ತೆ. ಮಕ್ಕಳು ಮತ್ತು ಹಂಗೆ ಅಲ್ವ, ಚೆಂದ ಒಂಥರ. ಸೊ ನೋಡಿ ಈ ರೀತಿ ಉಪ್ಪಿಟ್ಟು ಕೇಸರಿ ಬಾತು ಎರಡೂ ಕೂಡ ಈ ರೀತಿ ಪ್ಲೇಟಲ್ಲಿ ಹಾಕ್ಕೊಡ್ತಾರೆ. ನಾವೆಲ್ಲರೂ ಒಂದೊಂದು ಪ್ಲೇಟ್ ತೊಗೊಂಡು ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋಗ್ಬಿಟ್ಟು ಇನ್ನು ತಿಂದ್ಕೊಂಡು ಮುಂದೆ ಹೋಗ್ಬೇಕಿವಾಗ. ಅಲ್ಲಿ ಒಂದು ಹತ್ರ ಡಸ್ಟ್ಬಿನೆಲ್ಲ ಇಟ್ಟಿರ್ತಾರೆ, ಅದನ್ನು ಅಲ್ಲಿ ಹಾಕ್ಬಿಟ್ಟು ತಿಂದು ಈಗ ಮುಂದಕ್ಕೆ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ರೂಮಲ್ಲಿ ಕೂಡಾಕ್ತಾರಂತೆ. ನಿಜವಾಗೂ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಧರ್ಮಸ್ಥಳಕ್ಕೆ ಬೇಜಾನ್ ಸರಿ ಹೋಗ್ಬಿಟ್ಟಿದ್ದೀನಿ. ರೂಮಲ್ಲಿ ಕೂಡಾಕೋದನ್ನ ಯಾವತ್ತೂ ನೋಡಿರಲಿಲ್ಲ ನಾನು, ಇದು ಫಸ್ಟ್ ಟೈಮು. ತುಳಸಿ ನೋಡಿದ್ಲಂತೆ ರೂಮಲ್ಲಿ ಕೂಡಾಕ್ತಾರೆ ಸುನಿ ಅಂತಲೇ ಹೇಳ್ತಾ ಇದ್ಲವಳು. ಇಲ್ಲ ಬಿಡು ತುಳಸಿ, ನಾನು ಯಾವತ್ತೂ ನೋಡೇ ಇಲ್ಲ ಈ ರೀತಿ ರೂಮಲ್ಲಿ ಕೂಡಾಕೋದನ್ನ. ತಿರುಪತಿಲಿ ಮಾತ್ರ ನೋಡಿದ್ರೆ, ರೂಮಲ್ಲಿ ಕೂಡಾಕೋದು ನಾನು ನೋಡಿದ್ದೆ ಅಷ್ಟೇ. ಸೊ ಇಲ್ಲಿ ನೋಡಿಲ್ಲ ನಾನು ಅಂತಲೇ ಹೇಳ್ತಾ ಇದ್ದೆ ಅವಳಿಗೆ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ಬೆಳಗ್ಗೆ 9 ಗಂಟೆಗೆಲ್ಲ ದರ್ಶನಕ್ಕೆ ನಿಂತಿದ್ವಿ. ಅಲ್ಲೇ ಹೇಳಿದರು 3 ಗಂಟೆವರೆಗೂ ಆಗುತ್ತೆ ದರ್ಶನ ಆಗೋಕ್ಕೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಇಲ್ಲಿ ಬಿಡು ಅಂತೇಳಿ ಸರ್ವದರ್ಶನಮ್ಗೆ ಬಂದು ನಿಂತ್ಕೊಂಡ್ವಿ. ನಾವೇನಾದ್ರು ಅಮೌಂಟ್ ಕೊಟ್ಟು 200 ರೂಪಾಯಿ ದರ್ಶನಕ್ಕೆ ಬಂದಿದ್ದರೆ ಬೇಗನೆ ಆಗ್ತಿತ್ತು. ಆದರೆ ಇಲ್ಲಿ ನೋಡಿದ್ರೆ ಹಾಲಿಗೆ ಕೂಡ ಹಾಕ್ತಿದ್ದಾರೆ, ಗೊತ್ತಿಲ್ಲ ಏನು ಮಾಡೋದು ಅಂತ. ಸೊ ನನಗಂತೂ ಸಿಕ್ಕಾಬಿಟ್ಟು ಬೇಜಾರಾಗ್ತಿದೆ. ಯಪ್ಪ ಅಷ್ಟೊತ್ತಿನವ್ರಿಗೆ ಹೆಂಗೆ ಕಾಯೋದು ಅಂತ. ಈಗ ಇನ್ನೂ 10:30 ಟೈಮು. 11:30, 12:30, 1:30, 3:30, 4ರಿಂದ 5 ಗಂಟೆ ಕಾಯಬೇಕು ದರ್ಶನಕ್ಕೆ. ನೋಡೋಣ ಏನಾಗುತ್ತೋ. ಅಪ್ಪನ ದರ್ಶನ ಮಾಡ್ಕೊಂಡು ಹೋಗಲೇಬೇಕಲ್ವ. ಬಂದಿದ್ದೀವಿ ಅಂದಮೇಲೆ ಧರ್ಮಸ್ಥಳಕ್ಕೆ ದರ್ಶನ ಮಾಡ್ಕೊಂಡು ಹೋಗಲೇಬೇಕು, ಕಷ್ಟನ ಸುಖನೋ ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇನ್ನೇನು ರೂಮ್ ಒಳಗಡೆ ಎಂಟ್ರಿ ಆದ್ವಿ. ರೂಮ್ ಒಳಗಡೆ ತುಂಬ ಚೆನ್ನಾಗೆಲ್ಲ ಚೇರ್ಗಳು ಹಾಕಿರ್ತಾರೆ, ಅಂದರೆ ಕುತ್ಕೊಳ್ಳೋಕೆ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇದು AC ರೂಮ್ ಆಗಿರುತ್ತೆ, ಒಂಚೂರು ಸೆಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಳಗಡೆ ಹೋದ್ಮೇಲೆ ತುಂಬಾ ಖುಷಿ ಆಯಿತು. ರೈಟ್ ಸೈಡಲ್ಲೆಲ್ಲ ಟಾಯ್ಲೆಟ್ಗಳು ಇರ್ತವೆ, ಲೇಡೀಸು ಜೆಂಟ್ಸ್ದು ಎಲ್ಲ ಸಪ್ರೇಟು. ಬಾತ್ರೂಮ್ ಕೂಡ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಇನ್ನೇನು ತುಂಬ ಚೆನ್ನಾಗೆಲ್ಲ ನೋಡಿ ಈ ರೀತಿ ಚೇರ್ಗಳು ಹಾಕಿರ್ತಾರೆ, ಚೆನ್ನಾಗಿರುತ್ತೆ ಕುತ್ಕೊಳ್ಳೋಕ್ಕೆ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಕೂತ್ಕೊಂಡು. ಸೊ ಅದೆಲ್ಲ ಆದಮೇಲೆ ಈಗ ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಊಟಕ್ಕೆ ಹೋಗೋರಿದ್ರೆ ಊಟಕ್ಕೆ ಹೋಗ್ಬೋದು. ಒಂದು ಟೋಕನ್ ಕೊಡ್ತೀವಿ, ಊಟ ಮಾಡ್ಕೊಂಡು ಬಂದು ಮತ್ತೆ ಇಲ್ಲಿಗೆ ವಾಪಸ್ ಬರಬೇಕು. ಆ ಟೋಕನ್ ತೋರಿಸಿದ್ರೆ ಮಾತ್ರ ಈ ರೂಮ್ ಒಳಗಡೆ ಸೇರಿಸ್ಕೊತೀವಿ ಅಂತ ಹೇಳಿದರು ಅವರು. ಹಾಗೆ ನಾವು ಸ್ವಲ್ಪ ಇನ್ನೇನು ಊಟ ಮಾಡ್ಕೊಬರೋಣ. ಫಸ್ಟು ಅರ್ಚನಾ ಹೇಳಿದ್ಲು ನನಗೆ ಯಾಕೋ ಧರ್ಮಸ್ಥಳ ಪ್ರಸಾದ ಊಟ ಮಾಡಬೇಕು ಅಂತ ಮನಸ್ಸಿದೆ ಅಂತ. ಸೊ ಅವಳು ಹೇಳಿದ್ಲಲ್ವ ಅಂತೇಳಿ ನಾವು ಇನ್ನೂ 1 ಗಂಟೆನೂ 1.5 ಗಂಟೆನೂ ಆಗಿಲ್ಲ ಟಿಫನ್ ತಿಂದು ಕೊಟ್ಟರಲ್ಲ ಅಲ್ಲಿ ಕೇಸರಿ ಬಾತು ಉಪ್ಪಿಟ್ಟು. ಆದರೂ ಕೂಡ ಅವಳು ಹೇಳಿದ್ಲಲ್ಲ, ಇನ್ನು ನಾವು ಕೂಡ ಪ್ರಸಾದ ತಿನ್ನಬೇಕಲ್ಲ ಅಂತ ಹೋದರೆ ನೋಡಿ ಜನ, ಯಪ್ಪ ಇಲ್ಲಿಯೂ ಕೂಡ ಜನ. ನನಗೆ ಆಲ್ರೆಡಿ ಅಷ್ಟೊತ್ತಿಗೆ 5-6 ಸರಿ ಫೋನ್ ಬಂದಿತ್ತು ಏನು ಅಂತ ಹೇಳ್ತೀನಿ ಕೇಳಿ. ಇವಾಗ ನಾನು
ನನಗೆ ಮುರುಡೇಶ್ವರದಲ್ಲಿದ್ದಾಗ ಫೋನ್ ಬಂದಿದ್ದು ಏನು ಗೊತ್ತಾ, ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ನೋಡಿದ್ರೆ ನನ್ನ ಸೊಸೆನ, ಅಂದರೆ ನಮ್ಮ ಅಕ್ಕನ ಮಗನ ಹೆಂಡ್ತಿ, ನನ್ನ ಸೊಸೆ ಅಂತಲೇ ಹೇಳ್ತೀನಿ ಯಾವಾಗಲೂ ಅವಳು ಪ್ರೆಗ್ನೆಂಟ್ ವೀಡಿಯೋಗಳೆಲ್ಲ ನೋಡಿದ್ದೀರಾ. ಅವಳಿಗೆ ಜೂನ್ 10ಕ್ಕೆ ಡೇಟ್ ಕೊಟ್ಟಿದ್ದರು. ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಬರ್ತೀವಿ ಅಂತಲೇ ಅಷ್ಟೇ ಬಂದಿದ್ದವರು. ನಾವು ಈ ಕಡೆ ಶನಿವಾರ ನೈಟು ಟ್ರಿಪ್ ಹೋಗೋಣ ಅಂತ ಹೊರಟ್ವಿ. ಅವರು ಸೋಮವಾರ ಹಾಸ್ಪಿಟ್ಲಿಗೆ ಬರ್ತೀನಂತ ಹೇಳಿದ್ದು. ಅಷ್ಟೊತ್ತಿಗೆ ವಾಪಸ್ ಬರ್ತೀನಲ್ಲ, ಮುಗಿಸ್ಕೊಂಡು ಬಂದುಬೇಡ, ಅವಳು ಬಂದು ಇಲ್ಲೇ ಇರ್ತೀನಿ ಅತ್ತೆ, ನೆಕ್ಸ್ಟು ಜೂನ್ 10ಕ್ಕೇವರೆಗೂ ಇಲ್ಲೇ ಇರ್ತೀನಿ, ನನಗೆ ಅಲ್ಲೇವರೆಗೂ ಇನ್ನು ಟೈಮ್ ಇದೆಯಲ್ಲ, ಓಡಾಡಬಾರ್ದು, ಜರ್ನಿ ಮಾಡಬಾರ್ದು ಅಂತ ಅವಳಿಗೆ ಹೇಳಿದರು. ನಮ್ಮ ಮನೇಲೇ ಒಂದು 15 ದಿನ ಉಳ್ಕೊಳ್ತೀವಿ ಅಂತ ಕೂಡ ಹೇಳಿದರು. ಸೊ ಹಾಗಾಗಿ ಅವ್ರೇನು ಮಾಡಿದ್ದಾರೆ, ಸ್ವಲ್ಪ ಸೊಂಟ ನೇಯ್ತಿತ್ತಂತ ಅವಳಿಗೆ. ಸೊಂಟ ನೇಯ್ತಿದ್ರೆ ಅವಳು ಬಂದೇ ಬಿಟ್ಟಿದ್ದಾಳೆ. ಭಾನುವಾರನೇ ಬಂದುಬಿಟ್ಟಿದ್ದಾರೆ ನನ್ನ ಮಗನ ಅವಳಿಬ್ಬರು ಕೂಡ. ನೋಡಿ ಈ ರೀತಿ ಪಲ್ಯನೂ ಪಾಯಸ ಹಾಕಿದ್ದಾರೆ. ಇನ್ನೇನು ಈಗ ಹೇಳ್ತಾ ಹೋಗ್ತೀನಿ ಕೇಳಿ. ಬಂದುಬಿಟ್ಟಿದ್ದಾರೆ ಅವರು. ಬಂದ ತಕ್ಷಣ ನನಗೆ ಕಾಲ್ ಮಾಡಿದ್ರಲ್ವ, ಬಂದುಬಿಡ್ಲ ನಾನು ಇಲ್ಲಿಂದ ವಾಪಸ್ ಅಂತಂದರೆ, ಮುರುಡೇಶ್ವರದಿಂದ ನಾನು ಎಲ್ಲಿಗಂತ ಬರಲಿ, ತುಮಕೂರಿಗೆ ನಾನು ವಾಪಸ್ ಬರಬೇಕು. ಅವ್ರೇನು ಹೇಳಿದ್ರಂದರೆ, ಆಂಟಿ ನೀನು ಟೆನ್ಷನ್ ಮಾಡ್ಕೋಬೇಡ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಬಿಟ್ಟಿದ್ದಾರೆ ಅವಳನ್ನ, ನೀನು ಆರಾಮಾಗೆ ಧರ್ಮಸ್ಥಳಕ್ಕೆ ಬಂದು ದರ್ಶನ ಮಾಡಿಕೊಂಡೇ ಬಂದುಬಿಡು ಅಂತಲೇ ಹೇಳ್ದೆ ನನ್ನ ಮಗ. ಅವಳು ಹಾಗೆ ಹೇಳಿದ್ಲು, ಧೈರ್ಯ ಕೆಡಿಸ್ಕೋಬೇಡ, ಧೈರ್ಯವಾಗಿರು, ನಾನು ತುಂಬ ಚೆನ್ನಾಗಿದ್ದೀನಿ, ಇನ್ನೂ ನಾರ್ಮಲ್ಗೆ ಟ್ರೈ ಮಾಡ್ತೀವಿ, ಅಡ್ಮಿಟ್ ಮಾಡ್ಕೊತೀವಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತಲೇ ಹೇಳಿದರು. ಅವರು ಸೋಮವಾರ ಬರೋದು, ಭಾನುವಾರನೇ ಬಂದು ಸೋಮವಾರ ಹಾಸ್ಪಿಟ್ಲಿಗೆ ಹೋಗಿರೋದು. ನಾವು ಸೋಮವಾರ ಧರ್ಮಸ್ಥಳದಲ್ಲಿದ್ದೀವಿ. ಹಾಸ್ಪಿಟ್ಲಿಗೆ ಹೋದ ತಕ್ಷಣ 12ವರೆಗೆಲ್ಲ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಅಷ್ಟೇ, ಇನ್ನೇನೂ ಆಗಿಲ್ಲ. ಸೊ ಇನ್ನೇನು ಅಡ್ಮಿಟ್ ಮಾಡ್ಕೊಂಡ ತಕ್ಷಣವೇ ಸೊ ನನಗೆ ಹೇಳಿದರು, ನೀನು ದರ್ಶನ ಮಾಡಿಕೊಂಡೆ, ನಾವು ಸಂಜೆ ಅಷ್ಟೊತ್ತಿಗೆ ಹೋಗೋ ಪ್ಲ್ಯಾನಿಂಗ್ ಇತ್ತು, ಅಂದರೆ ಸೋಮವಾರ ನೈಟ್ ಬರೋ ಪ್ಲ್ಯಾನಿಂಗ್ ಇತ್ತು. ಅವಳಿಗೆ ಇನ್ನೂ ಹೆರಿಗೆ ಆಗೋ ಚಾನ್ಸಸ್ ಕೂಡ ಇರಲಿಲ್ಲ. ಅಷ್ಟರಲ್ಲೇ ನನಗೆ ಫೋನ್ ಬಂತು, ಅಮ್ಮ ಇವತ್ತೇ ಹೆರಿಗೆ ಮಾಡಿಬಿಡ್ತಾರಂತೆ, ನಾರ್ಮಲ್ ಹೆರಿಗೆಗೆ ಆಲ್ರೆಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಆ ಹುಡುಗಿಗೆ, ನೀನು ಬೇಗ ಬರಬೇಕು ಅಂತ ಅಂದ ಅಷ್ಟೇ ನನ್ನ ಮಗ. ಇಲ್ಲಾಂದರೆ ನೋಡಿ ಹೇಗೆ ಮಾಡ್ತೀಯ ಅಂತ ಅಂದ. ನಿಜವಾಗೂ ನನಗೆ ಟೆನ್ಷನ್ ಶುರುವಾಯಿತು ಅಂತಂದರೆ, ನಿನ್ನೆಯಿಂದನೂ ಟೆನ್ಷನಲ್ಲಿದ್ದೆ ನಾನು. ಯಾಕೆಂದರೆ ಇಲ್ಲಿ ನಮ್ಮ ಮನೆಯವ್ರು ಮಾತ್ರ ಇದ್ದರು ಅವ್ರ ಜೊತೆ, ಅವರಿಬ್ಬರು ಗಂಡ ಹೆಂಡತಿ ಅಷ್ಟೇ ಬಂದಿರೋದು, ನಮ್ಮ ಅಕ್ಕನೂ ಊರಲ್ಲೈತೆ, ಇನ್ನು ಹುಡುಗಿಯರ ಅಪ್ಪ ಅಮ್ಮನೂ ಯಾರೂ ಬಂದಿಲ್ಲ. ಸೊ ನಾನು ನೋಡಿದ್ರೆ ಈ ರೀತಿ ಟ್ರಿಪ್ ಹೋಗಿದ್ದೀನಿ. ಹೆಂಗಾಯಿತು ಅಂದರೆ ನನ್ನ ಮನಸ್ಸು, ಯಾಕಪ್ಪ ಬಂದೆ ನಾನು, ದೇವರೇ ಯಾಕೆ ಈ ಥರ ಶಿಕ್ಷೆ ಕೊಟ್ಟೆ ನನಗೆ ಅಂತ ಮನ್ಸು ಅನ್ನಿಸ್ಬಿಡ್ತು. ಒಂಥರ ಸಿಕ್ಕಾಬಟ್ಟೆ ಫೀಲಾಗಿ, ಆ ಊಟಕ್ಕೆ ಹೋಗ್ತಾ ಇದ್ದೀವಲ್ಲ, ಆ ಊಟ ಮಾಡ್ಕೊಂಡು ವಾಪಸ್ ಬರಬೇಕಾದಾಗೆ ಫೋನ್ ಬಂದಿದ್ದು ನನಗೆ. ಸೊ ಅಲ್ಲಿಂದ ದೇವರೇ ನೀನೇ ಕಾಪಾಡು, ನಿನ್ನ ಭಾಳ ಸರಿ ದರ್ಶನ ಮಾಡ್ಕೊಂಡಿದ್ದೀನಿ ನಾನು, ಆದರೆ ಈ ಸರಿ ನಾನು ಹೋಗೋ ಪರಿಸ್ಥಿತಿ ನನಗಿದೆ. ಯಾಕೆಂದರೆ ಆ ಮಗು ಪಕ್ಕ ನಾನು ಇರಬೇಕು, ನನ್ನ ಸೊಸೆ ಪಕ್ಕ. ಅವ್ರ ಅಮ್ಮ ಬೇರೆ ಸೊಂಟ ಮುರ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ಅಡ್ಮಿಂಟ್ ಆಗಿದ್ದಾರೆ, ಅವ್ರ ಹಸ್ಬೆಂಡ್ ಕರ್ಕೊಂಡೋಗಿ ಈ ಟೈಮಲ್ಲಿ. ನಾನಿಲ್ಲ ಅಂತಂದರೆ ಅವಳು ಏನು ಅಂದ್ಕೊಳ್ಬೇಕು ಅಂತೇಳಿ ದೇವರಿಗೆ ನಮಸ್ಕಾರ ಹಾಕ್ಕೊಂಡು ದರ್ಶನ ಮಾಡಲಿಲ್ಲ. ಅಲ್ಲಿಂದ ನಾನು ಬಸ್ ಹೊತ್ಕೊಂಡು ಈಗ ನೋಡಿ ಬರ್ತಾ ಇದ್ದೀನಿ ಆಲ್ರೆಡಿ ಘಾಟ್ ಸೆಕ್ಷನಲ್ಲಿ. ಅಲ್ಲಿ ಎಂಥ ಕೆಲಸ ಆಗಬೇಕು, ಬಸ್ಸೇ ಮುಂದಕ್ಕೆ ಮೂವ್ ಆಗ್ತಿರ್ಲಿಲ್ಲ, ಅದು ತುಂಬ ಹೀಟ್ ಆಗಿಬಿಟ್ಟು ಬಸ್ಸೇ ಮೂವ್ ಆಗ್ತಾ ಇರಲಿಲ್ಲ, ನೀರೆಲ್ಲ ಒಯ್ತಾಯಿದ್ರು. ಆದರೂ ಕೂಡ ತುಂಬ ಕಷ್ಟ ಆಯಿತು. ನಾನು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.